ಹಾಯ್ ಹಲೋ ಎವ್ರಿವನ್. ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸದ್. ನೀವು ನೋಡ್ತಾ ಇದ್ದೀರಾ, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಸಮ್ಮರ್ ಸ್ಪೆಷಲ್ ರಾಗಿ ಅಂಬಲಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ರಾಗಿ ಅಂಬಲಿಯನ್ನು. ನಾನು ಒಂದು ಬೌಲ್ನಲ್ಲಿ 4 ಸ್ಪೂನ್ ರಾಗಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಗಂಟು ಇರದೇ ರೀತಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಮೆಥಡನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಹೊಸ್ದಾಗಿ ಮಾಡೋರಿಗೆ ಇದು ಈಸಿ ಆಗುತ್ತೆ, ಅಂಬಲಿ ಗಂಟಾಗೋದಿಲ್ಲ. ನಾನು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಅದಕ್ಕೆ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕ್ಕೊಂಡು ಆ ನೀರನ್ನು ಕುದಿಲಿಕ್ಕೆ ಬಿಡಬೇಕು. ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀನಿ. ಈ ಉಪ್ಪಿನ ನೀರಲ್ಲಿ ಅಂಬಲಿಯನ್ನು ಕುದಿಸೋದ್ರಿಂದ ಅಂಬಲಿ ತುಂಬ ಟೇಸ್ಟಾಗಿ ಬರುತ್ತೆ. ನಾವು ಮೊಸರು ಮಜ್ಜಿಗೆಯನ್ನು ಹಾಕ್ಕೊಂಡಾಗ ರುಚಿ ಕೊಡುತ್ತೆ. ಇವಾಗ ನೋಡ್ತಾ ಇದ್ದೀರಾ, ನಾನು ಆಗಲೇ ಕಲಸಿಟ್ಟಿರ್ತಕ್ಕಂಥದ್ದನ್ನು ಇನ್ನೊಂದು ಸಲ ನಾನು ಏನು ಮಾಡ್ತೀನಿ, ಕೈ ಆಡ್ತೀನಿ. ಯಾಕಂದರೆ ಹಿಟ್ಟು ತಳದಲ್ಲಿ ಹೋಗಿ ಕೂತಿರುತ್ತೆ. ಹಾಗಾಗಿ ಕೈ ಆಡಿಕೊಂಡು ನಾನು ಅದನ್ನು ಹಾಕ್ತೀನಿ. ಕುದಿರ್ತಕ್ಕಂಥ ನೀರಿಗೆ ಹಾಕಿದ ತಕ್ಷಣ ಬಿಡಬಾರ್ದು. ಒಂದು 2-3 ನಿಮಿಷ ನಾನು ಅದನ್ನೇನು ಮಾಡಬೇಕು, ಕೈ ಆಡಬೇಕಾಗುತ್ತೆ. ಕೈ ಆಡೋದ್ರಿಂದ ಗಂಟುಗಳಾಗೋದಿಲ್ಲ, ಅಂಬಲಿ ತಳ ಹತ್ತೋದಿಲ್ಲ ಅನ್ನೋದೇ ಒಂದು ಉದ್ದೇಶ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಕೈ ಆಡ್ತಾ ಒಂದು ರಾಗಿ ಯಾವುದೇ ಒಂದು ರೆಸಿಪಿ ಆಗಿರ್ಬೋದು ಕಪ್ಪಾಗ್ತಾ ಬರುತ್ತೆ. ಕಪ್ಪಾಗ್ತಾ ಬಂದಾಗ ಅದು ಬೇಯ್ತಾ ಇದೆ ಅಂತ ಒಂದು ನಮಗೆ ಸೂಚನೆ ಕೊಟ್ಟ ಹಾಗೆ. ಇವಾಗಿನ ಕಲರು ಅಂಬಲಿ ಆದಮೇಲೆ ನೋಡ್ತಾ ಇರ್ಬೋದು ಕಪ್ಪಾಗಿದೆ. ಈ ನೋಡಿ, ನಾವು ಹಾಕಿದ್ದಕ್ಕೂ ಇದಕ್ಕೂ ಈಗ ಇಷ್ಟು ತಿಕ್ನೆಸ್ ಬಂದಿದೆ. ಇವಾಗ ಅಂಬಲಿ ರೆಡಿ ಆಯಿತು. ನಾವು ನಮ್ಮ ಮನೆಯಲ್ಲಿ ಇದನ್ನ ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನ ಊಟ ಮಾಡ್ತೀವಿ. ಯಾಕಂದರೆ ಬಿಸಿಲಿನ ತಾಪಕ್ಕೆ ಇದು ಸ್ವಲ್ಪ ತಂಪಾಗುತ್ತೆ ಅನ್ನೋದು ಒಂದು ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ ಅಂತ. ಇದನ್ನು ಮಾಡಿಟ್ಬಿಟ್ಟು ನಮ್ಮ ಮನೇಲಿ ನಾವು ಒಂದು ಪ್ಲೇಟ್ನಲ್ಲಿ ನೀರು ಹಾಕಿ ಅದರಲ್ಲಿ ಈ ಪಾತ್ರೆಯನ್ನು ಇಟ್ಟಿರ್ತೀವಿ, ಸ್ವಲ್ಪ ತಣ್ಣಗಾಗಲಿ ಅಂತ. ನೀವು ನೋಡ್ತಾ ಇದ್ದೀರಾ, ಅಂಬಲಿ ಕುದೀತಾ ಇದೆ. ಈಗ ಇದು ಫುಲ್ ರೆಡಿ ಆಯಿತು. ಇನ್ನು ಮಧ್ಯಾಹ್ನದ ಮೇಲೆ ಹೇಗಾಗಿದೆ ನೋಡಿ, ನಾನು ಮಾಡಿಟ್ಟ ಮೇಲೆ ಈ ರೀತಿ ಇಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯನ್ನು ನೀವು ಮಾಡ್ಕೋಬೋದು. ಅಥವಾ ನಮಗೆ ನೀರು ಬೇಕಂದರೆ ನಾವೇನು ಅಂಬಲಿಯಲ್ಲಿ ನಾವು ಮಾಡ್ತಿರ್ತೀವಲ್ಲ, ಆವಾಗಲೇ ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡಿ ಕೂಡ ಕುದಿಸ್ಕೋಬೋದು, ಏನೂ ಅಭ್ಯಂತರ ಇಲ್ಲ. ಆದರೆ ನಾನು ಯಾಕೆ ಇಷ್ಟು ಗಟ್ಟಿ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಹೊಟ್ಟೆನೂ ತುಂಬಿದ ಥರ ಫೀಲಿಂಗ್ ಆಗಲಿ ಅಂತ ಅಂದ್ಬಿಟ್ಟು ಇಷ್ಟು ಗಟ್ಟಿಯನ್ನು ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಹೆಚ್ಚಾಗುತ್ತೆ. ಮಜ್ಜಿಗೆಯನ್ನು ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಅಂಬಲಿ ಕ್ವಾಂಟಿಟಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮಜ್ಜಿಗೆ ನಾವು ತುಂಬ ಇಷ್ಟಪಡ್ತೀವಿ ಅಂದರೆ ಇದಕ್ಕೆ ಜಾಸ್ತಿ ಮಜ್ಜಿಗೆಯನ್ನು ಹಾಕ್ಕೊಂಡು ನೀರಾಗಿ ಮಾಡಿಕೊಂಡು ಕುಡಿಯೋರು ಕುಡಿತಾರೆ, ತುಂಬ ಟೇಸ್ಟಾಗಿರುತ್ತೆ. ಇನ್ನು ನಾನೆಲ್ಲ ಮಾಡಿದ ಮೇಲೆ ಒಂದು ಬೌಲ್ಗೆ ತೆಗೆದಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಟೇಸ್ಟಾಗಿ ಇರುತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಈ ಒಂದು ಬೇಸಿಗೆಗೆ ತುಂಬ ರುಚಿ ಕೊಡುತ್ತೆ, ದೇಹಕ್ಕೆ ತಂಪಾಗಿರುತ್ತೆ. ಇನ್ನು ಸಣ್ಣ ಮಕ್ಕಳು ನಮ್ಮ ಮನೇಲಿ ತಿಂತಾರೆ ಅಂತೇಳಿ ಸ್ವಲ್ಪ ನಾನು ಗಟ್ಟಿಯಾಗೆ ಮಾಡಿರ್ತೀನಿ. ಅವುಗಳಿಗೆ ಒಂದು ಬೌಲ್ ರಾಗಿ ಅಂಬಲಿ ಕೊಟ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡಿರ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಈ ಬೇಸಿಗೆ ದಿನಗಳಿಗೆ ಮಾಡ್ಕೊಳ್ಳಿ. ರಾಗಿ ಅಂಬಲಿಯನ್ನು ದೇಹಕ್ಕೆ ತಂಪು ನೀಡುತ್ತೆ ಅಂತ ಹೇಳ್ತಾ, ನನ್ನ ಇದೇ ತರಹ ಒಂದು ಸ್ಪೆಷಲ್ ವಿಡಿಯೋಗೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಎವ್ರಿವನ್.